ಈ ದಿನ ನಾನು ನನ್ನ ನಮಸ್ಕಾರವನ್ನು ಏಕಾಂತ ಶ್ರೀನಿವಾಸನಿಗೆ ಅರ್ಪಿಸುತ್ತಿದ್ದೇನೆ. ಯಾಕೆ ಅಂತ ಗೊತ್ತಿಲ್ಲ, ನನ್ನ ಧ್ವನಿ ಇಂದು ಗಂಭೀರವಾಗಿದೆ ಮತ್ತು ನನ್ನ ಶಬ್ದದಲ್ಲಿ ಭಕ್ತಿ ತುಂಬಿದೆ. ಭಕ್ತಿ ಮತ್ತು ನಾನು ಎರಡು ಶ್ರೀನಿವಾಸನಿಗೆ ಸಮರ್ಪಿತ ಎಂದು ಇಲ್ಲಿ ಬಂದು ಈ ಕೋನೇರಿ ಈ ಕಲ್ಯಾಣಿವನ್ನು ನೋಡ್ತಾ ಇದ್ದರೆ ನಾನು ತುಂಬ ಆನಂದ ಪರಮೇಶನಾಗಿ ಎರಡನೇ ಗೋಪುರದಿಂದ ಒಳಗೆ ಹೋಗ್ತಾ ಇದ್ದೀನಿ. ಗುಟ್ಟಳ್ಳಿ ಬೆಟ್ಟದ ಒಂದು ಅದ್ಭುತವಾದ ಕತೆ ನಿಮಗೋಸ್ಕರ, ಇಲ್ಲಿನ ಇತಿಹಾಸ, ಇಲ್ಲಿನ ಸಂಸ್ಕೃತಿ ಎಲ್ಲವನ್ನು ಈ ವಿಡಿಯೋದಲ್ಲಿ ತುಂಬಿ ತಗೊಂಬಂದಿದ್ದೀನಿ ಅಂತ ನಾನು ಅನ್ಕೊತಾ ಇದ್ದೀನಿ. ಆದರೆ ಪರಮಾತ್ಮನೇ ಈ ಕೆಲಸ ಮಾಡಿಸಿರೋದು. ಎದುರುಗಡೆ ಮೇಲೆ ಕಾಣಿಸ್ತಾ ಇದೆಯಲ್ಲ ಮಂದಿರ, ಅದೇ ಶ್ರೀನಿವಾಸ ಏಕಾಂತ ಮಂದಿರ. ಅಲ್ಲಿ ಪರಮಾತ್ಮನು ಸ್ವಯಂ ಉದ್ಭವ ಭೃಂಗ ಮಹರ್ಷಿಗಳೇ ದರ್ಶನ ಕೊಟ್ಟಿದ್ದಾನೆ ಅಂತ ಇಲ್ಲಿನ ಇತಿಹಾಸ. ಹಾಗೆ ನಡೆದುಕೊಂಡು ಮುಂದೆ ಹೋಗ್ತಿದ್ದಾರೆ. ಇಲ್ಲೊಬ್ಬ ಪರಮಾತ್ಮ ಇದ್ದಾನೆ. ಈತನ ಯಾರೋ ಗೊತ್ತಿಲ್ಲ. ಈತನಿಗೊಂದು ನಮನ ಸಲ್ಲಿಸಿ ನಾನು ಹಾಗೆ ಮುಂದೆ ಹೋದರೆ ಇಲ್ಲಿ ನೋಡಿ, ಇಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಗರುಡ ಪಕ್ಷಿ ಕೆಳಗಡೆ ಒಂದು ಗುಹೆ ಇದೆ. ಆ ಗುಹೆಯಲ್ಲಿ ಇರುವುದೇ ಪಂಚಮುಖಿ ಆಂಜನೇಯ. ಈ ಪಂಚಮುಖಿ ಆಂಜನೇಯ ಏನಿದ್ದಾನೆ, ಇಷ್ಟು ಜನ ಲೈನಲ್ಲಿ ಇದೆಯಲ್ಲ, ನಾನು ಇದೇ ಲೈನಲ್ಲಿದ್ದೀನಿ. ಆದರೆ ಇಲ್ಲಿ ಒಳಗಡೆ ಓದಿದ ತಕ್ಷಣ ನಾನು ವಿಡಿಯೋ ಮಾಡ್ತಾ ಇದ್ದಾಗ ಅಲ್ಲಿನ ಅರ್ಚಕರು ನನಗೆ ಒಳಗಡೆ ಕರೆದು ಇಲ್ಲಿ ಬನ್ನಿ, ಇಲ್ಲಿ ಪಂಚಮುಖಿ ಆಂಜನೇಯನ ವಿಗ್ರಹ ಇದೆ, ನಿಜವಾದ ವಿಗ್ರಹ ಇದು, ಇಲ್ಲಿ ಚಿತ್ರ ಬಿಡಿಸಿರುವುದು ಅಂತೇಳಿದರು. ನಾನು ಒಳಗಡೆ ಹೋಗಿ ತುಂಬ ನನಗೆ ಗೊತ್ತಿಲ್ಲ ಹೆಂಗಿದಾಯಿತು ಅಂತ. ಯಾಕೆ ಗೊತ್ತಾ, ಪಂಚಮುಖಿ ಆಂಜನೇಯನ ಇಷ್ಟೊಂದು ಜನಕ್ಕೆ ದರ್ಶನ ಸಿಕ್ಕಿರುವುದು ನನಗೆ ಮತ್ತು ನಿಮಗೆ ಮಾತ್ರ. ಧನ್ಯವಾದಗಳು ದೇವರೇ, ಆಂಜನೇಯ ನಿಮಗೆ ಧನ್ಯವಸ್ತು. ನೋಡಿ, ಇಷ್ಟು ಜನಕ್ಕೆ ಸಿಕ್ಕದಿರೋದು ನನಗೆ ಮತ್ತು ನಿಮಗೆ ಸಿಕ್ಕಿದೆಯಲ್ಲ. ಇಲ್ಲಿ ಚಿತ್ರ ನೋಡಿದ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನನಗೆ ಪಂಚಮುಖಿಯ ನಿಜವಾದ ದರ್ಶನ ಆದಷ್ಟೇ ಖುಷಿಯಾಯಿತು. ಹೀಗೆ ಮುಂದೆ ಬಂದರೆ ತುಂಬ ಉದ್ದವಾದ ಜನಗಳು, ಎಷ್ಟೊಂದು ಜನ ಇದ್ದಾರೆ. ಆದರೆ ನಾನು ಮಾತ್ರ ತುಂಬ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಯಾರೂ ತಡೆ ಇಲ್ಲ. ಇದು ಪರಮಾತ್ಮನ ಅಲ್ಲದೆ ಬೇರೆ ಏನೂ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ಕರ್ಣಿ ಕರ್ಮ ಯೋಗ್ಯ ಕರ್ಣಿ ಅಂದರೆ ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ. ಅಂದರೆ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಗೀತಾ ಉಪದೇಶದಲ್ಲಿ ಒಂದು ಶ್ಲೋಕ ನಿಮಗಾಗಿ ಅರ್ಥಪೂರ್ಣವಾಗಿದೆ, ಕೇಳಿಸಿಕೊಳ್ಳಿ. ಮನ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ. ಅಂದರೆ ನೀನು ನಿನ್ನ ಕರ್ಮದಿಂದ ಓಡಲು ಉಚಿತವಲ್ಲ, ಹಾಗೆ ನಿನ್ನ ಕರ್ಮದ ಫಲ ಅಪೇಕ್ಷೆಯನ್ನು ಇಟ್ಕೊಳ್ಳೋದು ಉಚಿತವಲ್ಲ. ಕೇವಲ ಕರ್ಮ ಮಾಡುವುದೇ ನಿನ್ನ ಕರ್ತವ್ಯ ಅಂತ. ಅಂದರೆ ಯದಾ ಯದಾ ಧರ್ಮಸ್ಯ ಜ್ಞಾನಿರ್ಭವತ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮನಾಮಂ ಸೃಜಾಮ್ಯಃ ಪರಿತ್ರಣಾಯ ಸಾಧೂನಾ ವಿನಾಶಾಯ ಚತುಷ್ಕೃತ. ಯಾಕೆ ಮಾತು ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಈ ಮಾತಿಗೆ ಅರ್ಥ ಸಿಗ್ತಾ ಇದೆ. ಯಾಕೆ ಅರ್ಥ ಸಿಗ್ತಾ ಇದೆ ಅಂದರೆ, ಭೃಂಗ ಮಹರ್ಷಿ ದೇವತೆಗಳನ್ನೆಲ್ಲ ಒದ್ದಿ ಅವರಿಗೆಲ್ಲ ಶಾಪ ಕೊಟ್ಟು ವೈಕುಂಠಕ್ಕೆ ಬರುತ್ತಾನೆ. ವೈಕುಂಠದಲ್ಲಿ ನಮ್ಮ ವಿಷ್ಣುವು ಲಕ್ಷ್ಮಿಯ ಜೊತೆಯಲ್ಲಿ ಸರಸ ವಿಲಾಸದಲ್ಲಿ ಇದ್ದಾಗ ಭೃಂಗ ಋಷಿಗೆ ತುಂಬ ಕೋಪ ಬಂದು ಒದ್ದುಬಿಡ್ತಾನೆ. ದೇವರ ಎದೆಗೆ ಒದ್ದಾಗ ದೇವಿ ಕೋಪ ಮಾಡಿಕೊಂಡು ಭೂಲೋಕಕ್ಕೆ ಬಂದ್ಬಿಡ್ತಾನೆ. ಆಗ ನಮ್ಮ ವಿಷ್ಣುವು ಆ ಭೃಂಗ ಮಹರ್ಷಿಯ ಕಾಲಲ್ಲಿ ಕಣ್ಣುಗಳಿತ್ತು. ಆ ಕಣ್ಣುಗಳನ್ನು ಈಚಿಕಿ ಆತನನ್ನು ಅಹಂಕಾರನ ಶ್ರಮಮನ ಮಾಡಿಬಿಡ್ತಾನೆ. ಆಗ ಅವನಿಗೆ ವರ ಕೊಡ್ತಾನೆ, ನೀನು ಹೋಗು, ಈ ಬೆಟ್ಟದ ಮೇಲೆ ನೆಲೆಯಾಗಿರು, ನಾನು ನಿಂಗೆ ಅಲ್ಲಿ ದರ್ಶನ ಕೊಡ್ತೀನಿ ಅಂತೇಳಿ. ನೋಡಿ, ಇಲ್ಲಿ ದರ್ಶನ, ಈ ಕಿಟಕಿಯಲ್ಲಿ ದರ್ಶನ. ಅಂದರೆ ಆ ಕಣ್ಣು ಕ್ಯೂಚಿಟ್ಟಿದ್ನಲ್ಲ, ಅದೇ ಕಣ್ಣಿನ ರೀತಿಯಲ್ಲಿ ಇಲ್ಲಿ ದೇವರು ಪ್ರತ್ಯಕ್ಷನಾಗಿ ಆ ಭೃಂಗ ಋಷಿಗೆ ವರವನ್ನು ಕೊಟ್ಟು ದರ್ಶನ ಕೊಡ್ತಾನೆ. ಈಗ ನಾವು ಅರ್ಥ ಆಯ್ತಲ್ಲ, ಪರಮಾತ್ಮನು ಯದಾ ಯದಾ ಧರ್ಮಸ್ಯ ಅಂದರೆ ಅವಶ್ಯಕತೆ ಇದ್ದಾಗೆಲ್ಲ ನಾನು ಧರ್ಮ ಸ್ಥಾಪನೆ ಮಾಡ್ತಾನೆ. ಪರಿತ್ರಣಾಯ ಸಾಧೂನ ವಿನಾಶಾಯ ಚತುಷ್ಕೃತ ಅಂದರೆ ಸಾಧುಗಳಿಗೆ ಸಮಯ ಬಂದಾಗಲೆಲ್ಲ ನಾನು ಅವರಿಗೆ ಸಹಾಯ ಮಾಡ್ತೀನಿ.
ಯಾರ್ಯಾರು ಅಹಂಕಾರಿಗಳಿರ್ತಾರೋ ಅವ್ರನ್ನೆಲ್ಲ ಶ್ರವಣ ಮಾಡ್ತೀನಿ ಅಂತ ಪರಮಾತ್ಮನು ವಚನ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿ ಭೃಂಗ ಋಷಿಗೆ ಸಮಯ ಬಿದ್ದಾಗ ಅಹಂಕಾರ ಶ್ರವಣ ಮಾಡಿದ್ರು ಮತ್ತು ದರ್ಶನ ಕೊಡಬೇಕಾದಾಗೂ ಬಂದು ದರ್ಶನನು ಕೊಟ್ಟನು. ಇದೇ ಅಲ್ವಾ ಪರಮಾತ್ಮನು. ಹಿಂದೂ ಧರ್ಮದಲ್ಲೇ ಕೇವಲ ಹಿಂದೂ ಧರ್ಮದಲ್ಲೇ ಮಾತ್ರನೇ ಪರಮಾತ್ಮನು 9 ಸಾರಿ ಬಂದು ದರ್ಶನ ಕೊಟ್ಟಿದ್ದಾನೆ, 9 ಸಾರಿ ಬಂದು ಜನಗಳಿಗೆ ಉಪದೇಶ ಮಾಡಿದ್ದಾನೆ ಅಂತ ಹಿಂದೂ ಧರ್ಮದಲ್ಲಿ ಮಾತ್ರನೇ ದೊರೆಯುತ್ತದೆ, ಬೇರೆಯದರಲ್ಲಿ ದೊರೆಯೋದಿಲ್ಲ. ಯಾಕೆ? ಬೇರೆಯದರಲ್ಲಿ ಏನು ಹೇಳ್ತಾರೆ ಅಂದರೆ ದೇವರ ಮಗ ಬಂದ, ದೇವರ ಭಕ್ತ ಬಂದ, ದೇವರನ್ನು ಕಳಿಸ್ಕೊಟ್ಟ ಅಂತಲೇ ಹೇಳ್ತಾರೆ ವಿನಃ ಹಿಂದೂ ಧರ್ಮದಲ್ಲಿ ಸ್ವಯಂ ದೇವರೇ ಬಂದು ಉಪದೇಶ ಮಾಡಿದ್ದಾನೆ ಅಂತೆಲ್ಲಾದರೂ ಕಂಡಿದ್ದೀರಾ? ಕಂಡಿಲ್ಲ, ಎಲ್ಲೂ ಸಿಗೋದೂ ಇಲ್ಲ. ಅದು ನಮ್ಮ ಭಾರತದಲ್ಲಿ, ನಮ್ಮ ಹಿಂದೂಗಳಲ್ಲೇ ಮಾತ್ರನೇ ಈ ಭಕ್ತಿ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಆತ್ಮದ ವಿಷಯ ಬೇರೆ ಧರ್ಮದಲ್ಲಿದೆಯಾ? ಆತ್ಮದ ಕಣ್ಣುಗಳು ಎಷ್ಟು ಅದ್ಭುತವಾದ ಕಲ್ಪನೆ. ಆತ್ಮದ ಕಣ್ಣು, ಆತ್ಮದ ವಿಷಯ, ಆತ್ಮ ಪರಮಾತ್ಮ. ಬೇರೆ ಯಾವ ಧರ್ಮದಲ್ಲೂ ಈ ಶಬ್ದಗಳು ದೊರಕುವುದಿಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರನೇ ದೊರಕುತ್ತಿರೋದು. ಹೀಗೆ ನಾನು ಹೊರಟಿರುವುದು ಪದ್ಮಾವತಿ ದೇವಾಲಯಕ್ಕೆ. ಅಲ್ಲಿನ ಅರ್ಚಕರನ್ನು ಭೇಟಿಯಾಗಲು ನಾನು ಹುಡುಕ್ತಾ ಇದ್ದೀನಿ. ನನ್ನ ಚಪ್ಪಲಿನ ಎಲ್ಲಿ ಬಿಡೋದು, ಈ ಕಡೆ ಬಿಡಲ ಅಂತ. ಎಲ್ಲ ಒಂದು ಕಡೆ ಬಿಟ್ಟು ಹೋಗುವ, ಮೇಲೆ ಹೋಗುವ. ಅಲ್ಲಿ ಅರ್ಚಕರಿದ್ದಾರೆ. ಆ ಅರ್ಚಕರ ಹೆಸರು ವೆಂಕಟಾಚಲ ಆಚಾರ್ಯ ಅಂತ. ಅವರನ್ನು ಭೇಟಿಯಾಗಿ ಇಲ್ಲಿನ ಇತಿಹಾಸ, ಇಲ್ಲಿನ ಸಂಸ್ಕೃತಿ ಎಲ್ಲವನ್ನು ತಿಳಿದುಕೊಂಡು ಬರಬೇಕು. ಹೌದು, ನಿಮ್ಗೆ ಹೇಳ್ದಂಗೆ ಇಲ್ಲಿ ನಾನೇನೂ ಮಾಡಿಲ್ಲ, ಆ ಪರಮಾತ್ಮನೇ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನೆ. ಯಾರಿಗೋ ಈ ವಿಡಿಯೋ ಬೇಕಾಗಿದೆ, ಈ ದೃಶ್ಯ ಬೇಕಾಗಿದೆ, ಅವ್ರಿಗೋಸ್ಕರನೇ ಕೆಲಸ ಮಾಡಿಸ್ತಾ ಇದ್ದಾನೆ. ಯಾಕೆಂದರೆ ನಾನು ದೇವರ ದರ್ಶನ ಮಾಡೋಕ್ಕೆ ನಾ ಕಿಟಕಿಯಲ್ಲಿ ದರ್ಶನ ಮಾಡೋಕ್ಕೆ ಹೋದ್ನಲ್ಲ, ಅಷ್ಟು ಉದ್ದ ಲೈನು. ನನಗೆ ಯಾವುದೇ ಲೈನ್ ಇಲ್ಲ, ನಾನು ಸರಾಗ ಹೊರಟೋದೆ. ಮತ್ತು ಪಂಚಮುಖಿ ಆಂಜನೇಯ ಅಲ್ಲಿ ಯಾರಿಗೂ ಸಿಗದಿರೋ ಇರೋ ದರ್ಶನ ನನಗೆ ಸಿಕ್ತು. ಇಲ್ಲಿ ದೇವಿ ಪದ್ಮಾವತಿ ದೇವಿಯನ್ನು ದರ್ಶನಕ್ಕೆ ಹೋದ್ನಲ್ಲ, ಸ್ವಾಮೀಜಿಗಳೇ ಒಳಗೆ ಕರೆದು ಅಲ್ಲಿ ವಿಡಿಯೋ ಮಾಡಲು ಅವಶ್ಯಕತೆ, ಇದು ವಿಡಿಯೋ ಮಾಡಲು ಇಲ್ಲ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಆದರೂ ನನಗೆ ಮಾಡಿಸಿದ್ದಾರೆ. ಅಂದರೆ ಪರಮಾತ್ಮನು ಯಾರಿಗೋಸ್ಕರನೂ ಈ ಕೆಲಸ ಮಾಡಿಸಿದ್ದಾನೆ ಅಂತ. ಅಂದರೆ ಕೆಲವು ಸಲ ಕನಸಿನಲ್ಲಿ ಬಂದು ದೇವರು ಹೇಳ್ತಾನೆ, ಈ ಕೆಲಸ ನೀನು ಮಾಡುವಂಥ ಆ ಕೆಲಸ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ದೇವರು. ಇಲ್ಲಿ ಜನಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದೇನೆಂದರೆ ತೆಂಗಿನಕಾಯಿ ಹೊಡಿತಾ ಇದ್ದಾರೆ. ತೆಂಗಿನಕಾಯಿ ಹಿಂದೂ ಧರ್ಮದಲ್ಲಿ ಯಾಕೆ ಹೊಡಿತಾರೆ ಅಂದರೆ, ನಮ್ಮ ಅಹಂಕಾರ ಇದೆಯಲ್ಲ, ಅಹಂಕಾರನ ಹೊಡಿಬೇಕು ಅಂದರೆ ಆ ತೆಂಗಿನಕಾಯಿ ಥರ ಅಷ್ಟು ಗಟ್ಟಿಯಾಗಿರುತ್ತೆ, ಅದನ್ನು ಹೊಡೆದು ಪರಮಾತ್ಮನಿಗೆ ಶರಣಾಗಬೇಕು. ನಮ್ಮ ಅಹಂಕಾರವನ್ನು ಪರಮಾತ್ಮನಿಗೆ ಶರಣಾದರೇ ಪರಮಾತ್ಮನು ಒಲಿಯುವುದು. ಅಹಂಕಾರ ಇಟ್ಕೊಂಡು ಪರಮಾತ್ಮನಲ್ಲಿ ಹೋಗಲು ಸಾಧ್ಯನೇ ಇಲ್ಲ. ಅದಕ್ಕೆ ತೆಂಗಿನಕಾಯಿ ಹೊಡೆದು ನನ್ನ ಅಹಂಕಾರ ಹೊಡೆದ ಪರಮಾತ್ಮ ಅಂತೇಳಿ ಪರಮಾತ್ಮನ ಶರಣಕ್ಕೆ ಹೋಗಬೇಕು. ಇಲ್ಲಿ ನಾನು ಸ್ವಾಮಿಗೆ ಇಲ್ಲಿ ಅರ್ಚಕರ ಕೇಳ್ತಾ ಇದ್ದೀನಿ, ನನಗೆ ಇಲ್ಲಿನ ಇತಿಹಾಸ ಬೇಕಲ್ಲ ಅರ್ಚಕರೇ ಹೇಗೆ ಅಂತ. ಅವ್ರು ನನಗೆ ಹೇಳ್ತಾ ಇದ್ದಾರೆ, ನಾನು ಇಲ್ಲಿ ಜನಗಳ ಇಲ್ಲಿನ ಭಕ್ತಾದಿಗಳಿದ್ದಾರಲ್ಲ ಅವರ ಪೂಜೆ ಮತ್ತು ಅವರ ಇದಕ್ಕೆ ಅರ್ಚಕರಿಗೆ ಕಾಯ್ಕೊಂಡಿದ್ದೀನಿ. ನೀವು ಈ ಕಡೆಯಿಂದ ಒಳಗಡೆ ಬನ್ನಿ, ಅಲ್ಲಿ ನಮ್ಮ ತಮ್ಮ ಅರ್ಚಕರಿದ್ದಾರೆ, ಅವ್ರು ನಿಮಗೆ ಎಲ್ಲ ವಿವರಣೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಹೋಗೋದಪ್ಪ ಅಂದರೆ ದಾರಿನೇ ಇಲ್ಲ, ಅಲ್ಲಿ ಕೆಳಗಡೆಯಿಂದ ನುಗ್ಗಿ ಆ ಕಡೆಗೆ ಹೋಗ್ಬೇಕು. ಹೀಗೆ ಈ ದೇವಸ್ಥಾನದ ಬಗ್ಗೆ ಹೇಗೆ ಹೋಗ್ಬೇಕು ಅಂತ ನೋಡ್ಕೊಳ್ಳಿ. ಮಹಾಲಕ್ಷ್ಮಿ ಚರಣ ಅರವಿಂದ ಅರ್ಚಕರು ಹೇಳ್ತಾರೆ ಹಿಂಗೆ ನುಗ್ಗಿ ಹೋಗಿ ಅಂತ. ಎಂಥ ಅದ್ಭುತವಾದ, ಯಾರಿಗೂ ಸಿಕ್ಕದೆ ಅದೃಷ್ಟ ನನಗೆ ಸಿಕ್ಕಿದೆ, ನಿಮಗೂ ಸಿಕ್ಕಿದೆ. ಇದಕ್ಕೆ ಹೇಳ್ತಾ ಇರೋದು, ಆ ಪರಮಾತ್ಮ ಯಾರ್ಯಾರ ಕೈಲಿ ಏನು ಕೆಲಸ ಮಾಡಿಸ್ಕೊಬೇಕು ಮಾಡಿಸ್ಕೊತಾರೆ. ನಾವು ಅಷ್ಟೇ ಗೊಂಬೆಗಳಂತೆ. ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀವೋ ಅದು ಮುಗಿಸ್ಬಿಟ್ಟು ನೆಮ್ಮದಿಯಾಗಿ ಪರಮಾತ್ಮನಿಗೆ ಶರಣಾಗಬೇಕು. ದೇವಿಯ ದರ್ಶನ ಮಾಡ್ಕೊಳ್ಳಿ. ಮಾತಾಯಿ ಜಗನ್ಮಾತೆ ಪದ್ಮಾವತಿ ಶರಣಮ್ಮ ಶರಣು. ನಮಸ್ಕಾರ ಆಚಾರ್ಯರೇ. ಸ್ಥಾಪನೆ ಹೆಂಗಾಯ್ತು, ಈ ಇತಿಹಾಸ ಏನು ಅಂತ ಸ್ವಲ್ಪ ತಾವು ದಯವಿಟ್ಟು ಹೇಳ್ಕೊಟ್ರೆ. ಇಲ್ಲ, ಅಲ್ಲಿ ರಶ್ ಜಾಸ್ತಿ ಇತ್ತು, ಕೇಳಿಸ್ಕೊಂಡಿಲ್ಲ. ಅದು ಸ್ಟೋರಿ ಗೊತ್ತಿದೆ, ಅದನ್ನ ಇನ್ನೊಂದ್ಸರಿ ಕೇಳಿಸ್ಕೊಂಡಿದ್ದೆ ನಾನು. ಇವಾಗ ಈ ತಾಯಿ ಬಗ್ಗೆ ಹೇಳ್ಕೊಟ್ರೆ ನೀವು. ಹಾ ಸರ್, ಅಲ್ಲಿಂದ ಹೇಳಿ ಸ್ವಾಮಿ, ಅದು ಇಂಪಾರ್ಟೆಂಟ್.
ಹಾ ಹೇಳಿ ಕೇಳಿಸುತ್ತೆ ಹೇಳಿ ಅಲಮೇಲು ಮಂಗ ಮಹಾಲಕ್ಷ್ಮಿ ಕುಂಕುಮಾರ್ಚನ. ಓಂ ನಮೋ ವೆಂಕಟೇಶಾಯ. ಓಂ ನಮೋ ವೆಂಕಟೇಶಾಯ. ಬಂಗಾರ ತಿರುಪತಿ ಗುಟ್ಟಹಳ್ಳಿ ವೆಂಕಟರಮಣ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಬೆಟ್ಟದ ಮೇಲೆ ಉದ್ಭವ ಮೂರ್ತಿ ಆಗಿರೋದು. ಸ್ವಯಂ ಉದ್ಭವ ಮೂರ್ತಿ. ಉದ್ಭವ ಮೂರ್ತಿಯಾಗಿ ಹುಟ್ಟಿ ಭೃಗು ಮಹರ್ಷಿಗಳಿಗೆ ಸ್ವಾಮಿ ದರ್ಶನ ಕೊಟ್ಟರು. ಭೃಗು ಮಹರ್ಷಿಗಳಿಗೆ ದರ್ಶನ ಕೊಟ್ಟಿರೋದು. ಆ ಭೃಗು ಋಷಿಗಳು ತಪಸ್ಸು ಮಾಡಿದಂತ ದಿವ್ಯ ಕ್ಷೇತ್ರ. ಅವ್ರು ತಪಸ್ಸು ಮಾಡೋದಕ್ಕೆ ಕಾರಣ ಏನಂತಂದ್ರೆ ಆ ಭೃಗು ಋಷಿಗೆ ತಪಶಕ್ತಿಯಿಂದ ಕಾಲಲ್ಲಿ ಒಂದು ಕಣ್ಣಿರುತ್ತೆ, ಜ್ಞಾನ ನೇತ್ರ ಅಂತ. ಭೃಗು ಋಷಿ ಕಾಲಲ್ಲಿ ಕಣ್ ಕಿತ್ತಾಕಿದ. ಆ ಕಣ್ಣಿರೋದ್ರಿಂದ ಅವ್ರಿಗೆ ನಾನೇ ಈ ಲೋಕದಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಇಲ್ಲ ಅನ್ನೋದು ಅಹಂ ಇರುತ್ತೆ. ಒಮ್ಮೆ ವೈಕುಂಠಕ್ಕೆ ಸ್ವಾಮಿಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾರೆ. ಆಗ ಭೃಗು ಋಷಿಗಳು ವಿಷ್ಣುವಿನ ಪಾದಕ್ಕೆ ವಕ್ಷಸ್ಥಲಕ್ಕೆ ಒದಿತಾರೆ. ಆವಾಗ ಅವರ ಪಾದ ಸೇವೆ ಮಾಡಿ ಮಹಾವಿಷ್ಣು ಅವರ ಪಾದದಲ್ಲಿರ್ತಕ್ಕಂಥ ಕಣ್ಣನ್ನ ತೆಗೆದು ಬಿಡ್ತಾರೆ. ಯಾವಾಗ ಆ ಕಣ್ಣು ಹೊರಟೋಗುತ್ತೋ ತಪಶಕ್ತಿ ಪ್ರಭಾವ ಆದರೂ ಆ ಕಣ್ಣು ಹೊರಟೋಗುತ್ತೆ ಆ ಭೃಗು ಋಷಿಗೆ. ಆಗ ಸ್ವಾಮಿ ಅವ್ರನ್ನ ಬೇಡ್ತಾರೆ, ಸ್ವಾಮಿನ ನಾನು ಅಜ್ಞಾನದಿಂದ ನಿಮ್ಮನ್ನು ಒದ್ದು ಬಿಟ್ಟಿದ್ದೀನಿ, ಮಹಾಪಾಪ ಮಾಡಿದ್ದೀನಿ, ನನ್ನನ್ನು ಮೋಕ್ಷಕ್ಕೆ ದಾರಿ ಮಾಡಿಕೊಡಿ ಅಂತ ಸ್ವಾಮಿಯನ್ನ ಬೇಡ್ತಾರೆ ಭೃಗು ಋಷಿಗಳು. ಆಗ ಸ್ವಾಮಿ ಅವರಿಗೆ ಅಭಯ ಕೊಡ್ತಾರೆ. ನೀನು ಶೇಷಾಚಲ ಅಂತ ಈ ಬೆಟ್ಟಕ್ಕೆ ಹೆಸರು. ಶೇಷಾಚಲ ಅಂತ ಬೆಟ್ಟಕ್ಕೆ ಭೂಮಿಯನ್ನ ಒಂದು ಪ್ರದಕ್ಷಿಣೆ ಮಾಡಿ ಈ ಬೆಟ್ಟದ ಮೇಲೆ ಬಂದು ನೀನು ತಪಸ್ಸು ಮಾಡಿದ್ರೆ ನಿನಗೆ ಮೋಕ್ಷ ಸಿಗತ್ತೆ ಅಂತ ಸ್ವಾಮಿ ವೈಕುಂಠದಲ್ಲಿ ಅಭಯ ಕೊಡ್ತಾರೆ. ಅದೇ ರೀತಿಯಾಗಿ ಆ ಭೃಗು ಋಷಿಗಳು ಭೂಮಿಯನ್ನ ಪ್ರದಕ್ಷಿಣೆ ಮಾಡಿ ಈ ಬೆಟ್ಟದಲ್ಲಿ ಸಾವಿರಾರು ವರ್ಷಗಳು ತಪಸ್ಸು ಮಾಡ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ಸ್ವಾಮಿ ವೈಕುಂಠದಿಂದ ಬಂದು ಇಲ್ಲಿ ಸಾಕ್ಷಾತ್ ಉದ್ಭವ ಮೂರ್ತಿಯಾಗಿ ಹುಟ್ಟಿ ಆ ಭೃಗು ಋಷಿಗಳಿಗೋಸ್ಕರ ಏಕಾಂತ ಶ್ರೀನಿವಾಸ ಒಬ್ಬರೇ ಸ್ವಾಮಿಯಲ್ಲಿ ಉದ್ಭವವಾಗಿ ಅವರ ಕಾಲಲ್ಲಿ ತೆಗೆದಿರ್ತಕ್ಕಂಥ ಕಣ್ಣನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಕಣ್ಣಿನ ಮುಖಾಂತರ ಆ ಭೃಗು ಋಷಿಗೆ ದರ್ಶನ ಕೊಡ್ತಾರೆ. ನಾವು ಕಿಟಕಿಯಲ್ಲಿ ದರ್ಶನ ಮಾಡ್ತೀವಿ, ಕಣ್ಣಿನ ಮುಖಾಂತರ ದರ್ಶನ. ಆ ಭೃಗು ಋಷಿಗಳು ಯಾವ ತರ ದರ್ಶನ ಮಾಡಿದರೋ ಬಂದವರೆಲ್ಲರೂ ಕೂಡ ಅದೇ ರೀತಿ ದರ್ಶನ ಮಾಡಬೇಕು ಅಂತ ಭೃಗು ನೇತ್ರ ದರ್ಶನ ಅಂತ ಭೃಗು ನೇತ್ರ ದರ್ಶನ 1944ರಲ್ಲಿ ದೇವಸ್ಥಾನ ಮಾಡಿ ದೇವಸ್ಥಾನ ಕಟ್ಟಿ ಕಿಟಕಿ ತರ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಸ್ವಾಮಿ ಬೆಟ್ಟದ ತರ ಇದ್ದಿದ್ದು, ಬೆಟ್ಟ ಗುಡ್ಡಗಳೆಲ್ಲ ಇದ್ದು ಕಾಲದಾರಿಯಲ್ಲಿ ನಡ್ಕೊಂಡು ಹೋಗಿ ಮೇಲೆ ಪುರಾತನವಾದ ದೇವಸ್ಥಾನ ಚಿಕ್ಕದಾಗಿದ್ದು ನಮ್ಮ ನೇತ್ರಾಕಾರವಾಗಿ ಒಂದೇ ಒಂದು ಗಣ್ಣಾಕಾರದಲ್ಲಿ ಇದ್ದಂತೆ ಅದು ದೇವಸ್ಥಾನ ಶಿಥಿಲವಾಗೋಗಿತ್ತು. ಆಗಿನ ಕಾಲದಲ್ಲಿ ನಮ್ಮ ಎಂ ವಿ ಕೃಷ್ಣಪ್ಪ ಅಂತ ಸೆಂಟ್ರಲ್ ಮಿನಿಸ್ಟರ್ ಇದ್ರು, ಅವರು ಇದೇ ಊರಲ್ಲಿ. ಮತ್ತೆ ದರ್ಶಾಮ್ ನಾಯ್ಡು ಅಂತ ಅವರ ಕಾಲದಲ್ಲಿ ದೇವಸ್ಥಾನ ಎಲ್ಲ ಮಾಡಿ ಅದಾದ್ಮೇಲೆ ಏನು ಒಂದೇ ಒಂದು ಕಿಂಡಿ ತರ ಇತ್ತಲ್ಲಿ, ಲಕ್ಷಾಂತರ ಜನ ಸೇರ್ತಾರೆ ಜಾತ್ರೆ ಕಾಲದಲ್ಲಿ, ನೋಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ ಕಿಂಡಿನ ದೊಡ್ಡದಾಗಿ ಮಾಡಿ 6 ಕಿಂಡಿ ತರ ಇಟ್ಟಿದ್ದಾರೆ. ಮೊದಲು ಒಂದಿದ್ದಿತ್ತು, ಅದನ್ನ ದೊಡ್ಡದಾಗಿ ಮಾಡಿ 6 ಕಿಂಡಿ ತರ ಇಟ್ಟಿರೋದು. ಏನಂತಂದ್ರೆ ಮಾನವನ ಹೃದಯದಲ್ಲಿ ಅರಿಷಡ್ವರ್ಗಗಳು ಅಂತ ಹೇಳ್ತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ 6 ಕೆಟ್ಟ ಗುಣ. ಮನುಷ್ಯ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಹೋಗೋದಿಲ್ಲ. ಅದಕ್ಕೋಸ್ಕರವಾಗಿ ಸ್ವಾಮಿ ಒಂದ್ ನಿಮಿಷ, ನನಗೆ 6 ಕಿಟಕಿ ನೀವು ಕರೆಕ್ಟಾಗಿ ಹೇಳಿದ್ರಿ. ಅದು 6 ಏನ್ ಕೇಂದ್ರೀಕರಿಸುತ್ತಂದ್ರೆ ಮನುಷ್ಯನ ಹೃದಯದಲ್ಲಿ 6 ಗುಣ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವು 6 ಗುಣಗಳು. 6 ಗುಣ ಕೆಟ್ಟದಾಗಿರುತ್ತೆ. ಯಾಕೆಂದ್ರೆ ದೇವರ ಹತ್ರ ಬಂದಾಗ ಕೂಡ ನಮ್ಗೆ ಬೇರೆ ಏನೋ ಚಿಂತೆ, ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಸ್ವಾಮಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದೇ ಪ್ರಕಾರ ಮನುಷ್ಯ ಏನಿದ್ರು ಕೂಡ ಎಲ್ಲಿ ಬಂದ್ರು ಬೇರೆ ಕಡೆ ಚಿಂತೆನೇ ಇರುತ್ತೆ. ದೇವಸ್ಥಾನದಲ್ಲಿದ್ರು ಮನೆಯಲ್ಲೇನೆ ಅವ್ರೇನ್ ಮಾಡಿದ್ರು ಇವ್ರೇನ್ ಕೊಡ್ಬೇಕು ಈ ತರ ಯೋಚನೆಗಳು ಸಾವಿರಾರು ವಯಸ್ಸಿರುತ್ತೆ ಮನಸ್ಸಲ್ಲಿ. ಅದನ್ನೆಲ್ಲ ಬಿಟ್ಟು ಒಂದು ಕ್ಷಣ ನನ್ನ ದರ್ಶನ ಮಾಡಿ, ಅದಕ್ಕೋಸ್ಕರನೇ 6 ಕಿಂಡಿನ ಅಂದ್ರೆ ಈ 6 ಗುಣನ ಬಿಟ್ಟು ಒಂದು ಕ್ಷಣ ನನ್ನ ದರ್ಶನ ಮಾಡಿ. ಆಗ ನೋಡಿದ್ರೆ ನಿಮಗೆ ಒಳ್ಳೆ ಫಲ ಕೊಡ್ತೀನಿ ಅಂತ ಗೀತೆಯಲ್ಲಿ ಪರಮಾತ್ಮ ಪ್ರಮಾಣ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಇದು ಭೃಗು ನೇತ್ರ ದರ್ಶನ. ಭೃಗು ನೇತ್ರ ದರ್ಶನ. ಒಂದ್ ನಿಮಿಷ ಸಮಯ, ಒಂದ್ ನಿಮಿಷ. ಭೃಗು ಸ್ವಾಮಿನ ನಾವು ಕಣ್ಣುಗಳು ಕಿತ್ತರು ಅಷ್ಟವರೆಗೂ ಗೊತ್ತಿತ್ತು, ಆದ್ರೂ ಮುಂದಿನ ನಮ್ಗೆ ಗೊತ್ತಿರ್ಲಿಲ್ಲ. ಆ ಭೃಗು ಮಹರ್ಷಿಗಳು ಎಲ್ಲಿ ತಪಸ್ಸು ಮಾಡಿದ್ದಾರೆ ಅಂತ ಈ ವಿಷಯನ ನಿಮ್ಮಿಂದ ಗೊತ್ತಾಯ್ತು. ಅವರು ತಪಸ್ಸು ಮಾಡಿದ ದಿವ್ಯ ಕ್ಷೇತ್ರ ಇದು. ಅವ್ರಿಗೋಸ್ಕರವಾಗಿ ಉದ್ಭವ ಮೂರ್ತಿಯಾಗಿ ಸ್ವಾಮಿ ದರ್ಶನ ಕೊಡೋದ್ರಿಂದ ಭಕ್ತಾದಿಗಳು ಯಾರು ಬಂದ್ರು ಇಲ್ಲೇ ದರ್ಶನ ಮಾಡಬೇಕು ಅಂತ ಭೃಗು ನೇತ್ರ ದರ್ಶನ ಅಂತ ದರ್ಶನ ಮಾಡೋದು. ಇದು ಬಂಗಾರದ ತಿರುಪತಿ ಅಂದ್ರೆ 108 ತಿರುಪತಿಗಳು. ಭವಿಷ್ಯೋತ್ತರ ಪುರಾಣದಲ್ಲಿ ಭೂಲೋಕದಲ್ಲಿ 108 ತಿರುಪತಿ
ತಿರುಪತಿಗಳಿದೆ. 108 ಈಗ ಮೇಲೆ ಆಂಧ್ರದಲ್ಲಿ ತಿರುಮಲ ತಿರುಪತಿ ಒಂದು, ಕೆಳಗಡೆ ಒಂದು ತಿರುಪತಿ, ಆಂಧ್ರದಲ್ಲಿ ದ್ವಾರಕಾ ತಿರುಮಲ ಅಂತ, ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಚಿಕ್ಕ ತಿರುಪತಿ ಅಂತಿದೆ ಮಾಲೂರ್ ಹತ್ರ, ಮತ್ತೆ ಮಾಲೇಕಲ್ ಅಂತ ಒಂದಿದೆ, ಬಿಳಿಗಿರಿ ರಂಗನ್ ಬೆಟ್ಟ ಅದು ತಿರುಪತಿ. ಇದು ಈ ಕೋಲಾರ ಚಿನ್ನದ ಗಣಿ ಪ್ರದೇಶ, ಕೋಲಾರ ಗೋಲ್ಡ್ ಫೀಲ್ಡ್ಸ್ ಅಂತ, ಆ ಚಿನ್ನದ ಗಣಿ ಪ್ರದೇಶದಲ್ಲಿ ಸ್ವಾಮಿ ನೆಲೆಸಿದ್ದಾರೆ. ಅದಕ್ಕೋಸ್ಕರವಾಗಿ ಇದನ್ನ ಬಂಗಾರ ಗಿರಿವಾಸ ಅಂತ ಇಲ್ಲಿ ಕರೆಯೋದು. ಅಲ್ಲಿ ಸ್ವಾಮಿ ಒಬ್ಬರೇ ಉದ್ಭವ ಮೂರ್ತಿ ಆದ್ಮೇಲೆ ಇಲ್ಲಿ ಅಮ್ಮನವರು ಪ್ರತಿಷ್ಠಾಪನೆ ಆಗಿರೋದು. ಏನಂತಂದ್ರೆ ಇಲ್ಲಿ ಕೋಡಿಹಳ್ಳಿ ವೆಂಕಟರಾಮೇಗೌಡರು ಅಂತ, ಕೋಡಿಹಳ್ಳಿ ವೆಂಕಟರಾಮೇಗೌಡರು, ಹೌದು, ಅವ್ರ ಕನಸಲ್ಲಿ ವೆಂಕಟೇಶ್ವರ ಕಾಣಿಸಿ ಈ ತರ ನಾನು ಈ ಬೆಟ್ಟದ ಮೇಲೆ ಇದ್ದೀನಿ, ಅಮ್ಮನವ್ರನ್ನ ನೀನ್ ಈ ಬೆಟ್ಟದ ಮೇಲೆ ಅವ್ರಿಗೆ ಒಂದು ಸಂತಾನ ಇರಲಿಲ್ವಂತೆ, ಅದರಿಂದ ನೀನ್ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ರೆ ನಿಮಗೆ ಸಂತಾನ ಆಗಿ ಒಳ್ಳೇದಾಗತ್ತೆ ಅಂತ ಕನಸಲ್ಲಿ ಬಂದಿರುವಂತ ಮೈಯೆಲ್ಲ ಜುಮ್ ಅಂದ್ಬಿಡ್ತಪ್ಪ ನೀವು ಹೇಳಿದ್ಕೆ. ಅವ್ರ ಕಾಲದಲ್ಲಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಅಂತ ಒಂದು ಪ್ರತೀತಿ. 1900ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇದೆಲ್ಲ ದೇವಸ್ಥಾನ ಆಗಿರೋದು, ಅಮ್ಮನವರು ಪ್ರತಿಷ್ಠಾಪನೆ ಆಗಿರೋದು. ಇದು ವಿಶೇಷ. ಇಲ್ಲಿ ವರ್ಷಕ್ಕೆ 3 ಸಲ ಜಾತ್ರೆಗಳಾಗತ್ತೆ. ಮಾಘಶುದ್ಧ ಹುಣ್ಣಿಮೆ ಅಂದ್ರೆ ಇವತ್ತು, ಮಾಘಶುದ್ಧ ಹುಣ್ಣಿಮೆ ಅಂದ್ರೆ ಭರತ ಹುಣ್ಣಿಮೆ ಅಂತಾರೆ. 10 ದಿವಸಗಳ ಕಾಲ ತಿರುಪತಿಯಲ್ಲಿ ಯಾವ ತರ ನಡೆಯುತ್ತೋ ಅದೇ ತರನೇ 10 ದಿನಗಳ ಕಾಲ ನವಾನ್ನಿಕ ಬ್ರಹ್ಮೋತ್ಸವ ಆಗತ್ತೆ. ಬೆಳಗ್ಗೆ ಉತ್ಸವ, ರಾತ್ರಿ ಉತ್ಸವ ಇರುತ್ತೆ. ಹುಣ್ಣಿಮೆ ದಿವಸ ರಾತ್ರಿ ತೆಪ್ಪೋತ್ಸವ, ಇದು ಏನೋ ಬ್ರಹ್ಮೋತ್ಸವ ಇರುತ್ತೆ. ಹಿಂದಿನ ದಿವಸ ರಾತ್ರಿ ಹುಣ್ಣಿಮೆಗೆ ಹಿಂದಿನ ದಿವಸ ರಾತ್ರಿ ತೆಪ್ಪೋತ್ಸವ ಅದು. ಮತ್ತೆ ಶಿವರಾತ್ರಿ ಪಾಲನೆಗೂ ಜಾತ್ರೆ ನಡೆಯುತ್ತೆ. ಆಮೇಲೆ ಶ್ರಾವಣ ಮಾಸ ಜಾತ್ರೆ ಇರುತ್ತೆ. ವೈಕುಂಠ ಏಕಾದಶಿ ಜನವರಿ 1. ಈ 6 ಕಾಲದಲ್ಲಿ ಈ ದೇವಾಲಯದಲ್ಲಿ ಜಾತ್ರೆಗಳು ಲಕ್ಷಾಂತರ ಜನ ಬರ್ತಾರೆ. ಮತ್ತೆ ಇಲ್ಲಿ ಮಾಮೂಲಿ ದಿವಸಗಳಲ್ಲಿ ಶನಿವಾರ ಮತ್ತು ಭಾನುವಾರ ಭಕ್ತಾದಿಗಳು ಬರೋರಿಗೆ ಅನ್ನದಾನ ಪ್ರಸಾದ ನಮ್ಮ ದೇವಸ್ಥಾನದಿಂದ ಇರುತ್ತೆ. ಡೈಲಿ 12 ಗಂಟೆಯಿಂದ 3-4 ಗಂಟೆವರೆಗೂ ಅನ್ನದಾನ ಪ್ರಸಾದ ಇರುತ್ತೆ. ದೇವಸ್ಥಾನದ ಇಒ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ. ಮತ್ತೆ ಈಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಅಶೋಕ್ ಕೃಷ್ಣಪ್ಪರು ಅಂತ ಅವರು ಇದ್ದಾರೆ. ಎಲ್ಲಾನು ದೇವಸ್ಥಾನ ಡೆವಲಪ್ಮೆಂಟ್ ಮಾಡಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಜನಕ್ಕೆ. ತುಂಬಾ ಧನ್ಯವಾದಗಳು. ನಂಗೆ ಎಷ್ಟು ವಿಷಯಗಳು ಗೊತ್ತಿರಲಿಲ್ಲ. ಮೃಗ ಋಷಿ ಮಹರ್ಷಿಗಳಂತೂ ಗೊತ್ತೇ ಇರಲಿಲ್ಲ. ಅವರು ಕಣ್ಣು ಹೋಗಿತ್ತು, ಕಿತ್ತಾಕಿದ್ರು ಅಷ್ಟೇ ಗೊತ್ತಿತ್ತು. ಆ ಮುಂದಿನ ವಿಷಯ ಎಲ್ಲ ನಿಮ್ಮಿಂದ ತಿಳ್ಕೊಂಡ್ವಿ. ಧನ್ಯವಾದಗಳು ಸ್ವಾಮಿ. ನಿಮ್ಮ ಹೆಸರು? ವೆಂಕಟರಮಣಾಚಾರ್ಯ ಅಂತ. ಓಕೆ, ವೆಂಕಟರಮಣ ಆಚಾರ್ಯರಿಗೆ ಧನ್ಯವಾದಗಳು. ವೆಂಕಟರಮಣ ಆಚಾರ್ಯರು ತುಂಬ ಅದ್ಭುತವಾಗಿ ಇಲ್ಲಿನ ಇತಿಹಾಸ, ಈ ತಾಯಿಯ ಪ್ರತಿಷ್ಠಾಪನೆ ಹೇಗಾಯಿತು, ಇಲ್ಲೆಲ್ಲ ಹೇಗಿದೆ, ಮತ್ತು ಭೃಂಗ ಮಹರ್ಷಿಗಳ ಕಣ್ಣು ಕಿತ್ತ ನಂತರ ಏನಾಯಿತು ಅಂತ ಇದು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದು ಇವ್ರ ಹತ್ರ ಮಾತಾಡಿದಾಗ ಇವರು ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಭೃಂಗ ಮಹರ್ಷಿ ಕಣ್ಣುಗಳು ಕಿತ್ತ ಮೇಲೆ ಏನಾಯಿತು ಅಂತ. ಇಲ್ಲಿನ ಅದ್ಭುತವಾದ ದೃಶ್ಯಗಳು ಕಂಡು ನಾನಂತೂ ಮೋಹಿತನಾಗೋದೆ. ಇಲ್ಲಿನ ಕತೆ ಮತ್ತು ಇಲ್ಲಿನ ಇತಿಹಾಸ ಎಲ್ಲ ತಿಳಿದು ಇಲ್ಲಿನ ಅದ್ಭುತವಾದ ದೃಶ್ಯಗಳನ್ನು ಕಂಡ ನಿಮ್ಮೆಲ್ಲರಿಗೂ ಕಲ್ಯಾಣಮಸ್ತು, 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 ಶುಭವಾಗಲಿ. ನಾನು ಇನ್ನೊಂದು ವಿಡಿಯೋ ನಿಮಗೋಸ್ಕರ ತಗೊಂಬರ್ತೀನಿ, ಕೋಟಿಲಿಂಗೇಶ್ವರ ವಿಡಿಯೋ. ಆ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ನಿಮ್ಮೆಲ್ಲರಿಗೂ ಕಲ್ಯಾಣವಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.